ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ನನಗೆ ತುಂಬಾ ಜನರು ಕೇಳ್ತಿರುವಂತ ಒಂದು ಪ್ರಶ್ನೆ ಏನಂತಂದ್ರೆ, ನಮ್ಮ ಒಂದು ಕರ್ನಾಟಕ ರಾಜ್ಯದ ಈ ಒಂದು ಟ್ರ್ಯಾಕ್ಟರ್ ಸಬ್ಸಿಡಿ ಏನಿದೆಯಲ್ವಾ, ಅದು 50% ಕೊಡ್ತಾರಾ ಅಥವಾ 90% ಅಂದ್ರೆ 90% ವರ್ಗು ಕೂಡ ಆ ಒಂದು ಸಬ್ಸಿಡಿನ ಕೊಡ್ತಾರ ಅಂತ ತುಂಬಾ ಜನರು ಕೇಳ್ತಾ ಇದ್ದೀರಾ. ಅದಕ್ಕೆ ನಾನು ಇವಾಗ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಯಾಕಂತಂದ್ರೆ ತುಂಬಾ ಜನರು ಅನ್ಕೊಂಡಿರೋದು ಏನಂತಂದ್ರೆ, ಅವರು ಮಿನಿ ಟ್ರ್ಯಾಕ್ಟರ್ ನ ಕೊಡ್ತಾ ಇದ್ದಾರೆ, ಈ ಒಂದು ದೊಡ್ಡ ಟ್ರ್ಯಾಕ್ಟರ್ ನ ಕೊಡ್ತಾ ಇಲ್ಲ, ನಮ್ಗೆ ಒಂದು ರೈತರಿಗೆ ಕೊಡ್ತಾ ಇಲ್ಲ ಅಂತ ತುಂಬಾ ಜನರು ಅನ್ಕೊಂಡಿದ್ದೀರಾ. ಇಲ್ಲ, ದೊಡ್ಡ ಟ್ರ್ಯಾಕ್ಟರ್ಗೂ ಕೂಡ ಈ ಒಂದು ಸಬ್ಸಿಡಿನ ಕೊಡ್ತಾ ಇರುವಂತದ್ದು. ಅದು ಕೂಡ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಮತ್ತೆ ಯಾವ ರೀತಿಯಾಗಿ ಅರ್ಜಿ ಹಾಕ್ಬೇಕಾಗುತ್ತೆ, ಮತ್ತೆ ಏನು ಆ ಒಂದು ವೆಬ್ಸೈಟ್ ನ ಲಿಂಕ್ ಕೂಡ ನಿಮ್ಗೆ ನಾನು ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆ, ಇವಾಗ ಮೊದಲನೇದಾಗಿ ಟ್ರ್ಯಾಕ್ಟರ್ ಸಬ್ಸಿಡಿ ಯಾವ ರೀತಿಯಾಗಿ ಕೊಡ್ತಾ ಇದಾರೆ ಅಂತ ನೋಡೋದಾದ್ರೆ, ನಮ್ಮ ಒಂದು ಕರ್ನಾಟಕ ಸರ್ಕಾರ ಮತ್ತೆ ಈ ಒಂದು ಕೇಂದ್ರ ಸರ್ಕಾರ ಏನಿದೆ, ಎರಡು ಕೂಡ ಒಟ್ಟಿಗೆ ಸೇರಿ ಈ ಒಂದು ರೈತರಿಗೆ ಈ ಒಂದು ಟ್ರ್ಯಾಕ್ಟರ್ ನ ಕೊಡುವಂತ ಒಂದು ಯೋಜನೆ ಆಗಿರುವಂತದ್ದು. ಅದೇ ರೀತಿಯಾಗಿ ತುಂಬಾ ಜನರು ಕೇಳ್ಬೋದು, ಈ ಒಂದು ಟ್ರ್ಯಾಕ್ಟರ್ ಮಾತ್ರ ಕೊಡ್ತಾ ಇದ್ದಾರಾ ಈ ಒಂದು ಸಬ್ಸಿಡಿಯಲ್ಲಿ ಅಂತ ಕೇಳೋದಾದ್ರೆ, ಟ್ರ್ಯಾಕ್ಟರ್ ಮಾತ್ರ ಕೊಡ್ತಾ ಇಲ್ಲ. ಈ ಒಂದು ರೈತರಿಗೆ ಟ್ರ್ಯಾಕ್ಟರ್ ಮತ್ತೆ ಈ ಒಂದು ಫಾರ್ಮಿಂಗ್ ಮಿಷಿನರಿ ಏನಿದೆ ಅಲ್ವಾ, ಅದೆಲ್ಲದನ್ನು ಕೂಡ ಸಬ್ಸಿಡಿಯಲ್ಲಿ ಕೊಡ್ತಾ ಇರುವಂತದ್ದು. ಅಂದ್ರೆ ಕೆಲವೊಬ್ಬರಿಗೆ ಕೆಲವೊಂದು ಕ್ಯಾಟಗರಿಗೆ 50% ವರ್ಗು ಕೂಡ ಸಬ್ಸಿಡಿ ಕೊಡ್ತಾರೆ, ಕೆಲವೊಂದು ಕ್ಯಾಟಗರಿಗೆ 90% ವರ್ಗು ಕೂಡ ಸಬ್ಸಿಡಿನ ಕೊಡ್ತಾ ಇರುವಂತದ್ದು. ಹಾಗಿದ್ರೆ ಈ ಒಂದು 50% ಸಬ್ಸಿಡಿ ಯಾರಿಗೆಲ್ಲ ಸಿಗ್ತಾ ಇದೆ, ಮತ್ತೆ ಒಂದು 90% ಸಬ್ಸಿಡಿ ಯಾರಿಗೆಲ್ಲ ಸಿಗ್ತಾ ಇದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಈ ಒಂದು ಜನರಲ್ ಫಾರ್ಮರ್ಸ್ಗೆ ಅಂದ್ರೆ ಜನರಲ್ ಕ್ಯಾಟಗರಿಗೆ ಬರುವಂತ ಫಾರ್ಮರ್ಗಳಿಗೆ 50% ವರ್ಗು ಕೂಡ ಸಬ್ಸಿಡಿ ಕೊಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಈ ಒಂದು SC ST ಮಹಿಳಾ ರೈತರಿಗೆ, ಈ ಒಂದು SC ST ಮಹಿಳೆಯರಿಗೆ ಈ ಒಂದು 90% ವರ್ಗು ಕೂಡ ಈ ಒಂದು ಸಬ್ಸಿಡಿ ಸಿಗುವಂತದ್ದು. ನೀವು ಟ್ರ್ಯಾಕ್ಟರ್ ತಗೊಳ್ಳಿ ಅಥವಾ ಯಾವುದೇ ರೀತಿಯಾದ ಮಿಷಿನರಿಗಳು ತಗೊಂಡ್ರು ಕೂಡ ನಿಮ್ಗೆ 90% ಈ ಒಂದು ಸಬ್ಸಿಡಿ ಕೊಡ್ತಾ ಇರುವಂತದ್ದು SC ST ಕ್ಯಾಟಗರಿಗೆ ಬರುವಂತವ್ರಿಗೆ. ಇನ್ನ ಜನರಲ್ ಕ್ಯಾಟಗರಿಗೆ ಬರುವಂತವ್ರಿಗೆ 50% ವರ್ಗು ಕೂಡ ಈ ಒಂದು ಸಬ್ಸಿಡಿ ಸಿಗ್ತಾ ಇರುವಂತದ್ದು. ಉದಾಹರಣೆಗೆ ನಿಮ್ಗೆ ಟ್ರ್ಯಾಕ್ಟರ್ಗೆ ಒಂದು 10 ಲಕ್ಷ ಇರುತ್ತೆ ಅಂತ ಅನ್ಕೊಳ್ಳಿ, ಅದರಲ್ಲಿ 5 ಲಕ್ಷ ಈ ಒಂದು ಸರ್ಕಾರದಿಂದ ಕೊಡ್ತಾರೆ, ಸಬ್ಸಿಡಿ ಕೊಡ್ತಾರೆ. ಇನ್ನ 5 ಲಕ್ಷ ನೀವು ಕಟ್ಟಬೇಕಾಗುತ್ತೆ. ಎರಡು ಸೇರಿ ಅವಾಗ ಒಂದು 10 ಲಕ್ಷ ಆದಂತ ಸಂದರ್ಭಗಳಲ್ಲಿ ನೀವು ಟ್ರ್ಯಾಕ್ಟರ್ ನ ತಗೋಬಹುದು. ಅದೇ ರೀತಿಯಾಗಿ ಈ ಒಂದು 10 ಲಕ್ಷ, ಈ ಒಂದು 5 ಲಕ್ಷ ಏನ್ ನೀವು ಕೊಡ್ತಿರಲ್ವಾ ಹಣ, ಅದಕ್ಕೆ ನೀವು ಲೋನ್ ಕೂಡ ಮಾಡಿಸ್ಬೋದು. ಆ ಒಂದು ಲೋನ್ ಮಾಡಿಸಿದ್ರೆ ನಿಮ್ಗೆ ಈ ಒಂದು 5 ಲಕ್ಷ ಸಬ್ಸಿಡಿ ಸಿಗುತ್ತೆ. ಆ ಒಂದು 5 ಲಕ್ಷ ಮಾತ್ರ ನೀವು ಆ ಒಂದು ಲೋನ್ ಏನಿದೆ ಅದನ್ನ ನೀವು ಕಟ್ಟೋದಿಕ್ಕೆ ಬರುವಂತದ್ದು. ನಂತರ ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಕರ್ನಾಟಕದ ನಿವಾಸಿ ಆಗಿರ್ಬೇಕಾಗುತ್ತೆ. ಅದೇ ರೀತಿಯಾಗಿ RTC ಅಂದ್ರೆ ಪಾಣಿ ಇರ್ಬೇಕಾಗುತ್ತೆ, ನಿಮ್ಮ ಒಂದು ಜಮೀನಿನ ಒಂದು ಪಾಣಿ ಇರ್ಬೇಕಾಗುತ್ತೆ. ಅಂತವ್ರು ಮಾತ್ರ ಇದಕ್ಕೆ ಅರ್ಜಿ ಹಾಕಿದ್ರೆ ಸೂಕ್ತ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಬ್ಯಾಂಕ್ ಅಕೌಂಟ್ ಇರ್ಬೇಕಾಗುತ್ತೆ, ಅದಕ್ಕೆ ಆಧಾರ್ ಲಿಂಕ್ ಆಗಿರ್ಲೇಬೇಕಾಗುತ್ತೆ ಕಡ್ಡಾಯವಾಗಿ. ಅಂದ್ರೆ KYC ಆಗಿರ್ಬೇಕಾಗುತ್ತೆ, ಆಧಾರ್ ಲಿಂಕ್ ಮಾಡಿರ್ಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು SC ST ಈ ಒಂದು ಮಹಿಳೆಯರಿಗೆ ಅದೇ ರೀತಿಯಾಗಿ ಏನಾದ್ರೂ ಕೂಡ ಒಂದು ಸಣ್ಣ ಒಂದು ರೈತರಾಗಿದ್ರೆ ಅಂತವ್ರಿಗೆ ಮೊದಲ ಒಂದು ಆದ್ಯತೆನ ಕೊಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಒಂದು ಕುಟುಂಬಕ್ಕೆ ಒಂದೇ ಬಾರಿ ಸಿಗುವಂತದ್ದು ಇದು. ಮೊದಲೇನಾದ್ರೂ ಕೂಡ ನೀವು ಏನಾದ್ರೂ ಕೂಡ ಯಾವ್ದಾದ್ರು ಸಬ್ಸಿಡಿ ತಗೊಂಡಿದ್ರೆ ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಆಗೋದಿಲ್ಲ. ನಂತರ ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆಧಾರ್ ಕಾರ್ಡ್ ಇರ್ಬೇಕಾಗುತ್ತೆ, ನಂತರ ಪಾಣಿ ಇರ್ಬೇಕಾಗುತ್ತೆ, ನಿಮ್ಮ ಒಂದು ಜಮೀನಿನ ಒಂದು RTC ಇರ್ಬೇಕಾಗುತ್ತೆ, ನಂತರ ಅದೇ ರೀತಿಯಾಗಿ ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುವಂತದ್ದು, ನಂತರ ಆ ಒಂದು ಫೋಟೋಗಳು ಕೂಡ ಬೇಕಾಗುವಂತದ್ದು. ಅದೇ ರೀತಿಯಾಗಿ ಯಾವ ಗಾಡಿ ತಗೊಳ್ತಾ ಇದೀರಿ, ಯಾವ ಟ್ರ್ಯಾಕ್ಟರ್ಗಳನ್ನ ತಗೊಳ್ತಾ ಇದೀರಾ, ಅಥವಾ ಯಾವ್ದಾದ್ರು ಬೇರೆ ಮಿಷಿನರಿಗಳನ್ನ ತಗೊಳ್ತಾ ಇದೀರಾ, ಅದ್ರ ಒಂದು ಕೊಟೇಶನ್ ಬೇಕಾಗುತ್ತೆ. ಆ ಒಂದು ಶೋರೂಮ್ ಅಲ್ಲಿ ಹೋಗಿ ನೀವು ಕೊಟೇಶನ್ ನ ತಗೊಂಡ ನಂತರದಲ್ಲಿ ಇದಕ್ಕೆ ಅಪ್ಲೈ ಮಾಡ್ಬೇಕಾಗುತ್ತೆ. ಅಪ್ಲೈ ಮಾಡಿದ ನಂತರದಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡುವಂತದ್ದು. ಅದೇ ರೀತಿಯಾಗಿ ಎಲ್ಲಿ ಅಪ್ಲೈ ಮಾಡ್ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಈ ಒಂದು ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೇಕಾಗುತ್ತೆ. ಈ ಒಂದು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದಕ್ಕೆ agrimissionary.nic.in ಗೆ ನೀವು ವಿಸಿಟ್ ಮಾಡ್ಬೇಕಾಗುತ್ತೆ. ಆ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಫೇಕ್ ಏಜೆಂಟ್ ಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗುತ್ತೆ. ಯಾಕಂತಂದ್ರೆ ನಿಮ್ಗೆ ವಾಟ್ಸಪ್ ಅಲ್ಲೆಲ್ಲ ಮೆಸೇಜ್ ಮಾಡಿ ನಮ್ಗೆ ನಾವು ಈ ಒಂದು ಸಬ್ಸಿಡಿನ ನಿಮ್ಗೆ ಕೊಡಿಸ್ತೀವಿ ಆ ರೀತಿಯಾಗೆಲ್ಲ ಹೇಳ್ಬೋದು. ಅದನ್ನ ಯಾವ್ದನ್ನು ಕೂಡ ನಂಬೋದಿಕ್ ಹೋಗ್ಬೇಡಿ, ನೀವೇ ಅರ್ಜಿ ಹಾಕ್ಬೇಕಾಗುತ್ತೆ. ಅಥವಾ ಯಾವ್ದಾದ್ರು ಕೂಡ ಈ ಒಂದು ಸೇವಾ ಕೇಂದ್ರಗಳೇನಿದೆ ಅಲ್ವಾ, ಈ ಒಂದು ಏನು ಕರ್ನಾಟಕ ಸೇವಾ ಕೇಂದ್ರಗಳೇನಿದೆ ಅಲ್ಲಿ ಕೂಡ ನೀವು ಅಪ್ಲೈನ ಮಾಡ್ಬೋದು. ಅಲ್ಲಿ ಹೋಗಿ ಅಪ್ಲೈ ಮಾಡಿದ್ರು ಕೂಡ ನಿಮ್ಮ ಒಂದು ಲೀಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರು ಬಂದ್ರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ಇದು ಯಾವ್ದು ಕೂಡ ಸುಳ್ಳು ಮಾಹಿತಿ ಅಲ್ಲ, ಎಲ್ಲದೂ ಕೂಡ ಇರುವಂತ ಯೋಜನೆಗಳೇ, ಸರ್ಕಾರದಿಂದ ಇರುವಂತ ಯೋಜನೆಗಳೇ ಆಗಿರ್ತವೆ. ಆದ್ರೆ ಅದು ಯಾವ್ದು ಕೂಡ ಫೇಕ್ ನ್ಯೂಸ್ ಗಳಲ್ಲ, ಯಾವುದೇ ರೀತಿಯಾದ ಸುಳ್ಳು ಮಾಹಿತಿನೂ ಕೂಡ ಕೊಡೋದಿಲ್ಲ. ಆದ್ರೆ ನಮ್ಗೆ ಅದನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಅಷ್ಟೇನೆ.
ಅದೇ ರೀತಿಯಾಗಿ ಈ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು, ಮತ್ತೆ ಈ ಒಂದು ಏನು ಕಾಂಗ್ರೆಸ್ ಸರ್ಕಾರ ಒಂದು 5 ಗ್ಯಾರಂಟಿಗಳನ್ನ ಏನ್ ಕೊಟ್ಟಿದ್ದಾರೆ, ಅದಕ್ಕೆ ಆ ಒಂದು ಫಂಡ್ಗಳನ್ನೆಲ್ಲದೂ ಕೂಡ ಹಾಕ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯಾದ ಒಂದು ಯೋಜನೆಗಳಿಗೆ ಯಾವ್ದು ಕೂಡ ಫಂಡ್ಗಳು ರಿಲೀಸ್ ಮಾಡ್ತಾ ಇಲ್ಲ. ತುಂಬಾ 2 ವರ್ಷದಿಂದನೂ ಕೂಡ ಇದೇ ರೀತಿಯಾದ ಒಂದು ಸಮಸ್ಯೆ ಆಗಿದೆ. ಆದ್ರೆ ನಾವು ಅಪ್ಲೈ ಮಾಡೋದನ್ನ ಮಾಡಿದ್ರೆ ಏನಾದ್ರೂ ಕೂಡ ನಮ್ಮ ಒಂದು ನಾವೇನಾದ್ರೂ ಕೂಡ ಸೆಲೆಕ್ಟ್ ಆದ್ರೆ ನಮ್ಗೂ ಕೂಡ ಈ ಒಂದು ಫಂಡ್ ರಿಲೀಸ್ ಆಗುವಂತದ್ದು. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದೇ ರೀತಿಯಾದ ಒಂದು ಹೊಸ ಹೊಸ ಮಾಹಿತಿಗೋಸ್ಕರ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ.